ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ನಮಾಮಿ ಸದ್ಗುರುಂ ಶಾಂತಂ ಪ್ರತ್ಯಕ್ಷ ಶಿವರೂಪಿಣಂ ಶಿರಸಾ ಯೋಗಪೀಠಸ್ಥಂ ಮುಕ್ತಿಕಾಮಾರ್ಥಸಿದ್ಧಿದಂ. ಪ್ರಾತಃ ಶಿರಸಿ ಶುಕ್ಲಾಬ್ಜೆ ದ್ವಿನೇತ್ರಂ ದ್ವಿಭುಜಂ ಗುರುಂ ವರಾಭಯಕರಂ ಶಾಂತಂ ಸ್ಮರೇತ್ ತನ್ನಾಮಪೂರ್ವಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುವಾರದ ಗುರುಗೀತೆಯ ಪ್ರವಚನ ಸರಣಿಯಲ್ಲಿ 5ನೇ ಪ್ರವಚನ ಮತ್ತು ಗುರುಗೀತೆಯ ಧ್ಯಾನ ಶ್ಲೋಕಗಳನ್ನು ನಾವು ನೋಡ್ತಾ ಇದ್ವಿ. ಹೀಗೆ ನೋಡ್ತಾ ಇರುವಂತಹ ಗುರುಗೀತೆಯ ಧ್ಯಾನ ಶ್ಲೋಕಗಳಲ್ಲಿ 4ನೆಯದಂತಹ ಧ್ಯಾನ ಶ್ಲೋಕ ಮುಕ್ತಿ ಕಾಮಾರ್ಥ ಸಿದ್ಧಿಗೆ. ಮುಕ್ತಿ, ಕಾಮ ಮತ್ತು ಅರ್ಥ. ಮುಕ್ತಿ ಅಂತ ಅಂದರೆ ಏನು ಅಂತಂದರೆ ಸಾಲ್ವೇಷನ್, ಮೋಕ್ಷ. ಕಾಮ ಅಂತ ಅಂದರೆ ಏನು? ಡಿಸೈರ್ಸ್, ಆಸೆಗಳು. ಅರ್ಥ ಅಂದರೆ ಏನು? ಆ ಡಿಸೈರ್ಸಿಂದ ನಾವು ಎಂಜಾಯ್ ಮಾಡುವಂತಹ ಒಂದು ಮೆಟೀರಿಯಲ್. ಇದೆಲ್ಲ ನಮಗೆ ಸಿದ್ಧಿ ಆಗುತ್ತೆ. ಈ 3 ನಮಗೆ ಸಿದ್ಧಿ ಆದ ಮನುಷ್ಯನಿಗೆ ಈ 3 ಸರಿಯಾಗಿದ್ದರೆ ಬೇರೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಮುಕ್ತಿ ಮತ್ತು ಕಾಮ, ಅರ್ಥ. ಇಲ್ಲಿ ಮುಕ್ತಿ ಅಂತಂದರೆ ಬರೀ ಸಾಲ್ವೇಷನ್, ಮೋಕ್ಷ ಅಂತ ಅಲ್ಲ. ನಾವು ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀವಿ, ಅದರಿಂದ ಹೊರ ಬರ್ತೀವಲ್ಲ, ಅದು ಕೂಡ ಆ ಕಷ್ಟದಿಂದ ನಮಗೆ ಮುಕ್ತಿ. ಈ ರೀತಿಯಾಗಿ ಅದರಲ್ಲೂ 2 ರೀತಿಯಾದ ಮುಕ್ತಿಗಳು. ಕೆಲವೊಬ್ಬರು ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅದರಿಂದ ಅವ್ರು ಹೊರಗೆ ಬರ್ತಾರೆ. ಈ ರೀತಿಯಾಗಿ ಅದು ಕೂಡ ಒಂದು ಮುಕ್ತಿಯೇ. ಹೀಗೆ ಮುಕ್ತಿ ಅನ್ನೋದಕ್ಕೆ ಯಾವುದಕ್ಕೆ ನಾವು ಹೊರಬರಲಿಕ್ಕೆ ಸಹಜವಾಗಿ ಹೊರಬರಲಿಕ್ಕೆ ಆಗ್ತಾಯಿದೆಯೋ ಅದಕ್ಕೆಲ್ಲ ಮುಕ್ತಿ ಅಂತಲೇ ಹೆಸರು. ಈ ಮುಕ್ತಿ ಕಾಮಾರ್ಥ ಸಿದ್ಧಿಗಾಗಿ ಶಿರಸಾ ಯೋಗಪೀಠಸ್ಥಂ ಗುರುಂ. ಇಂತಹ ಗುರುವನ್ನು ಧ್ಯಾನಿಸಬೇಕು, ಇಂತಹ ಗುರುವನ್ನು ನಮಸ್ಕರಿಸಬೇಕು. ಶಾಂತ ಸ್ವರೂಪಿಯಾದ ಪ್ರತ್ಯಕ್ಷವಾದ ಶಿವನ ಸ್ವರೂಪ. ಶಿವ ಹೇಗಿರ್ತಾನೆ ಅಂದರೆ ಶಾಂತವಾಗಿರ್ತಾನೆ. ಆಮೇಲೆ ತಣ್ಣೀರು ಹಾಕಿ ಸುಮ್ಮನೆ ಇರ್ತಾನೆ, ಮತ್ತು ಹಾಲು ಹಾಕಿ ಸುಮ್ಮನೆ ಇರ್ತಾನೆ. ಮತ್ತು ಈ ಉತ್ತರ ದೇಶದಲ್ಲೆಲ್ಲ ಹೋದರೆ ದತ್ತೂರ ಅಂತ ಒಂದು ಮುಳ್ಳಿನಕಾಯಿ ಹಾಕ್ತಾರೆ ಶಿವಲಿಂಗದ ಮೇಲೆ. ಅಂದರೂ ಅದೇ ಶಿವಲಿಂಗ ಹಾಗೇ ಇರುತ್ತೆ. ಹಾಗೆ ಶಿವ ಯಾವಾಗಲೂ ಏನು ಮಾಡಿದರೂ ಶಾಂತವಾಗಿರ್ತಾನೆ. ಆ ರೀತಿಯಾಗಿ ಗುರುವನ್ನು ಶಾಂತ ಸ್ವರೂಪದಿಂದ ಧ್ಯಾನ ಮಾಡಬೇಕು. ಮತ್ತು ಆ ಶಾಂತತೆಯ ಗುಣ ಎಷ್ಟೇ ಕೆಣಕಿದ್ರು, ಏನೇ ಮಾಡಿದರೂ ಅವನದರಿಂದ ವಿಚಲಿತನಾಗಬಾರ್ದು. ಅಂಥವನಿಗೆ ಗುರು ಅಂತ ಹೆಸರು. ಇವಾಗ ನಮ್ಗೆ ಯಾರೋ ಏನೋ ಅಂದರು ಅಂತ ಇಟ್ಕೊಳ್ಳಿ, ನಾವೇನು ಮಾಡ್ತೀವಿ? ಇಮಿಡಿಯೇಟಾಗಿ ಹೋಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ. ಗುರು ಅದನ್ನು ಆಗಲ್ಲ. ಏನೋ ಹೇಳ್ತಾ ಇದ್ದಾರೆ ಬಿಡಪ್ಪ, ಅವರಿಗೂ ಅಂದರೆ ಈ ತಿಳುವಳಿಕೆ ಕಡಿಮೆ ಇದೆ ಅಂತ ಹೇಳಿ ಗುರು ಕ್ಷಮಿಸಿಬಿಡ್ತಾನೆ. ಅಂದರೆ ಆ ಶಾಂತತೆಯ ಗುಣ ಹೇಗಿರುತ್ತೆ ಅಂತಂದರೆ ಕ್ಷಮೆಯಿಂದ ಕೂಡಿರುತ್ತೆ ಅಂತ. ಅಂತಹ ಸದ್ಗುರು ಶಿರಸ ಯೋಗಪೀಠಸ್ಥಂ. ಎಲ್ಲಿ ಧ್ಯಾನ ಮಾಡಬೇಕು ಅಂತಂದರೆ, ನಾವು ಧ್ಯಾನಕ್ಕೆ ಕೂತಾಗ ನಿತ್ಯವೂ ಧ್ಯಾನ ಮಾಡಲೇಬೇಕು. ಒಬ್ಬ ಮನುಷ್ಯ ನಿತ್ಯವೂ ಧ್ಯಾನ ಮಾಡಬೇಕು ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ವಿಚಾರ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂತ, ನಮ್ಮ ಸನಾತನ ಧರ್ಮದಲ್ಲಿರೋದು ಏನನ್ನು ನಾವು ಫಾಲೋನೇ ಮಾಡಲ್ಲ. ನಾವೇನು ಮಾಡ್ತೀವಿ? ಡೈಲಿ ಟಿ ವಿ ನೋಡ್ತೀವಿ, ಡೈಲಿ ನ್ಯೂಸ್ ನೋಡೋಕ್ಕೆ ನಮಗೆ ಟೈಮ್ ಇರುತ್ತೆ ಅಲ್ವಾ? ಡೈಲಿ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಇರುತ್ತೆ, ಊಟ ಮಾಡೋಕ್ಕೆ ಟೈಮ್ ಇರುತ್ತೆ, ಎಲ್ಲ ಮಾಡೋಕ್ಕೆ ಟೈಮ್ ಇರುತ್ತೆ. ಭಗವದ್ ಧ್ಯಾನ ಮಾಡಲಿಕ್ಕೆ, ಗುರುವಿನ ಧ್ಯಾನ ಮಾಡಲಿಕ್ಕೆ ಮಾತ್ರ ನಮ್ಮ ಹತ್ರ ಟೈಮ್ ಇರಲ್ಲ. ಇದು ಒಂದು ಎಸ್ಕೇಪಿಂಗ್ ರೀಸನ್ ಅಂತ. ಅದರಿಂದ ನಾವೇನು ಮಾಡಬೇಕು? ಅದಕ್ಕೆ ಅಂತಲೇ ಟೈಮ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಗುರುವಿನ ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕಪ್ಪ ಅಂತಂದರೆ, ಯೋಗಾಸನದಲ್ಲಿ ನಾವು ಕೂತಾಗ, ಯೋಗ ಸ್ಥಿತಿಯಲ್ಲಿ, ಧ್ಯಾನ ಸ್ಥಿತಿಯಲ್ಲಿ ನಾವು ಕೂತಾಗ ನಮ್ಮ ಸಹಸ್ರಾರದ ಮಧ್ಯದಲ್ಲಿ ಶ್ರೀ ಗುರುವನ್ನು ಸ್ಮರಣೆ ಮಾಡಬೇಕು. ಈ ರೀತಿಯಾಗಿ ಗುರುಗೀತೆಯ ಆದಿಯಲ್ಲೂ ಸಹ ನಾವು ಧ್ಯಾನದಲ್ಲಿ ಹೇಳ್ತಾ ಇರೋದು ಗುರುವನ್ನು ಇದೇ ರೀತಿ ಸ್ಮರಣೆ ಮಾಡಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಇನ್ಯಾವ ರೀತಿ ನಮ್ಮ ಜೀವನ ನಿತ್ಯ ನಾವು ಎದ್ದೇಳೋದು, ಮಲಗೋದು, ಊಟ ಮಾಡೋದು ಇದ್ದಿದೆ. ಆದರೆ
ಇದರಲ್ಲಿ ಗುರುವಿನ ಒಂದು ಅಂಶ ಸೇರಿದಾಗ ಏನಾಗುತ್ತೆ ಅಂದರೆ ನಮ್ಮ ಜೀವನ ಸಾತ್ವಿಕಮಯವಾಗಿರುತ್ತೆ. ನಮಗೆ ಗುರುವಿನ ಅಂಶ ನಮ್ಮಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಆ ಸಾತ್ವಿಕತ್ವ ಬರುತ್ತೆ. ಅದರಿಂದಾಗಿ ಬೆಳಗ್ಗೆ ಎದ್ದು ಕೂಡಲೇ ಗುರುವನ್ನು ಸ್ಮರಣೆ ಮಾಡಬೇಕು ಅನ್ನುವಂಥದ್ದು ಗುರುಗೀತೆಯ ವಿಚಾರ. ಬೆಳಿಗ್ಗೆ ಎದ್ದು ಕೂಡಲೇ ನಮಗೆ ಕರಾಗ್ರೆ ವರ್ತತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಹೇಳಿ ಗೊತ್ತು ಅಂತ ನೀವು ಹೇಳ್ತೀರಿ. ಆದರೆ ಇನ್ನೂ ಒಂದು ಶ್ಲೋಕ ಇದೆ, ಬೆಳಗ್ಗೆ ಎದ್ದು ಕೂಡಲೇ ಗುರುವನ್ನು ಸಹ ಸ್ಮರಣೆ ಮಾಡಬೇಕು. ಅದು ಕೈಯಲ್ಲಿ, ಇದು ತಲೆಯಲ್ಲಿ. ನೋಡಿ, ಪ್ರಾತಃ ಶಿರಸಿ ಶುಕ್ಲಾಬ್ಜೆ, ಬೆಳಗ್ಗೆ ಆ ಸೂರ್ಯನ ಪ್ರಕಾಶವು ಹೊರಹೊಮ್ತಾ ಇರುವಂತಹ ಕಾಲದಲ್ಲಿ ತಮ್ಮ ತಲೆಯ ಮಧ್ಯದಲ್ಲಿ 2 ಕಣ್ಣುಗಳಿಂದ ಶೋಭಿತನಾದಂತಹ, 2 ಭುಜಗಳಿಂದ ಶೋಭಿತನಾದಂತಹ ವರ ಮತ್ತು ಅಭಯವನ್ನು ನಮಗೆ ಕೊಡುವಂತಹ, ನಾವು ಕೇಳಿದ್ದನ್ನೆಲ್ಲ ತುಂಬುವಂಥವನು ಮತ್ತು ಸದಾ ನಮ್ಮ ಭಯವನ್ನು ನಾಶ ಮಾಡಿ ನಮ್ಮನ್ನು ಜಾಗೃತೆಯಾಗಿ ಇಡುವಂತಹವನು. ಇಂತಹ ಗುರುವನ್ನು ನಾಮಪೂರ್ವಕವಾಗಿ ಸ್ಮರಿಸಬೇಕು. ಹೇಗೆ ಸ್ಮರಿಸಬೇಕಪ್ಪ? ಈ ಈ ಈ ಈ ಸ್ವರೂಪ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಸುಲಭ. ನಾವು ಚಿದಂಬರ ಪರಂಪರೆಯವರಿಗೆ ಎಷ್ಟು ಸುಲಭ ಅಂತಂದರೆ, ಚಿದಂಬರ ಚಕ್ರವರ್ತಿಗಳು ಹಾಗೆಯೇ ನಿಂತಿರ್ತಾರೆ. ಒಂದು ಕೈಯಲ್ಲಿ ವರದ, ಇನ್ನೊಂದು ಕೈಯಲ್ಲಿ ಅಭಯ ಹಿಡಿದು ಇದೇ ರೀತಿಯಾಗಿ ಆ ಶಾಂತ ಸ್ವರೂಪವಾಗಿ ಅವರು ನಿಂತಿರ್ತಾರೆ. ಮತ್ತು ನಾವು ಹೇಗೆ ಸ್ಮರಣೆ ಮಾಡಬೇಕು ಅಂದರೆ, ಜಯ ಚಿದಂಬರ ಜಯ ಚಿದಂಬರ ಜಯ ಚಿದಂಬರ ಜಯ ಚಿದಂಬರ. ಬೆಳಿಗ್ಗೆ ಎದ್ದು ಕೂಡಲೇ ಶುರು ಮಾಡಬೇಕು. ಸ್ನಾನ ಮಾಡ್ಕೊಂಬಂದು ನಾನು ಜಪಮಾಲೆ ಹಿಡ್ಕೊಂಡು 1000 ಮಾಡ್ತೀನಿ ಅಲ್ಲ, ಬೆಳಗ್ಗೆ ಹೇಳ್ತಾನೆ ನಾಮಸ್ಮರಣೆ ಶುರುವಾಗಬೇಕು. ಗುರುವಿನ ನಾಮಸ್ಮರಣ ಸ್ಮರೇ ತನ್ನಾಮಪೂರ್ವಕಂ, ಗುರುವನ್ನು ನಾಮದಿಂದ ಜಪ ಮಾಡಬೇಕು. ಈ ರೀತಿಯಾಗಿ ಮಾಡೋದರಿಂದಾಗಿ ನಮಗೆ ಎಲ್ಲ ಆನಂದಗಳು ಸಿದ್ಧಿಸುತ್ತೆ ಅಂತ ಚಿದಂಬರ ಸ್ವಾಮಿಗಳು ಈ ಶ್ಲೋಕದಲ್ಲಿ ನಮಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ರೀತಿಯಾದ ಅವರೊಂದು ಆಜ್ಞೆಯನ್ನು ನಾವು ಅನುಸರಿಸ್ಬೇಕು. ಸುಮ್ಮನೆ ಆಶ್ರಮಕ್ಕೆ ಹೋಗ್ತೀವಿ, ಬರ್ತೀವಿ, ಆಶ್ರಮಕ್ಕೆ ಹೋದ ದತ್ತಾತ್ರೇಯನ ಪೂಜೆ ಮಾಡ್ತೀವಿ, ಆಶ್ರಮಕ್ಕೆ ಹೋದ ಪಾರಾಯಣ ಮಾಡ್ತೀವಿ, ಬಂದುಬಿಡ್ತೀವಿ. ಅಲ್ಲ, ನಿತ್ಯವೂ ಬೆಳಗ್ಗೆ ಎದ್ದು ಕೂಡಲೇ ಆ ಗುರುಸ್ಮರಣೆ ನಮ್ಮಲ್ಲಿ ಶುರುವಾಗಬೇಕು. ನಿತ್ಯವೂ ನಮ್ಮ ಮನೆಗೆ ಆ ಚಿದಂಬರ ಆಶ್ರಮವಾಗಿರಬೇಕು. ನಮ್ಮ ಮನೆಯನ್ನೇ ಚಿದಂಬರ ಸ್ವಾಮಿಗಳ ಮನೆ ರೀತಿಯಾಗಿ ಇಟ್ಕೋಬೇಕು. ಆವಾಗೇನಾಗತ್ತೆ ಅಂತಂದರೆ ಇದರಲ್ಲಿ ಇನ್ನೂ ಉನ್ನತವಾಗಿ ಹೋಗ್ತೇವೆ ನಾವು. ಅದರಿಂದಾಗಿ ನಿತ್ಯವೂ ಇನ್ಮೇಲಿಂದ ಎಲ್ಲರೂ ನಿರ್ಧಾರ ಮಾಡೋಣ. ಬೆಳಿಗ್ಗೆ ಎದ್ದು ಕೂಡಲೇ ನಾವೇನಂತ ಹೇಗೆ ನಾವು ಶುರು ಮಾಡ್ತೀವಿ ಅಂದರೆ, ಆ ಚಿದಂಬರನದರ ಮನಸ್ಸಲ್ಲಿ ನೆನೀತಾ ಜಯ ಚಿದಂಬರ ಜಯ ಚಿದಂಬರ ಜಯ ಚಿದಂಬರ ಅಂತಲೇ ನಮ್ಮ ಜೀವನವನ್ನು ಶುರು ಮಾಡೋಣ ಅಂತ ಹೇಳ್ತಾ ಈ ದಿನದ ಪ್ರವಚನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.